ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯ ದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಜೂನ್ 16ರಂದು ಮಾಗಡಿಯಲ್ಲಿ ನಡೆಯಲಿರುವ ಸಸ್ಯಾಹಾರ ಜನಜಾಗೃತಿ ಜಾಥಾ. ಜೂನ್ 9ರಂದು ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ಧ್ಯಾನ ಮತ್ತು ಸತ್ಸಂಗ. ದಾವಣಗೆರೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ನಡೆಸಿಕೊಟ್ಟ ಧ್ಯಾನ ಮತ್ತು ಸತ್ಸಂಗ. ಜೂನ್ 4ರಂದು ದಾವಣಗೆರೆಯಲ್ಲಿ ನಡೆದ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ. ಜೂನ್ 7ರಂದು ಬಳ್ಳಾರಿಯಲ್ಲಿ ನಡೆದ ಸಸ್ಯಾಹಾರ ಜನಜಾಗೃತಿ ಜಾಥಾ. ಜೂನ್ 10ರಂದು ನಡೆದ ಮುಧೋಳ ತಾಲೂಕಿನ ಮಹಾಲಿಂಗಪುರದಲ್ಲಿ ಆನಾಪಾನಸತಿ ಧ್ಯಾನ ಹಾಗೂ ಸತ್ಸಂಗ. ಅಂಕೋಲಾದಲ್ಲಿ ನಡೆದ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ. ರಾಣೆಬೆನ್ನೂರಿನಲ್ಲಿ ನಡೆದ ಪಿರಮಿಡ್ ಶಂಕುಸ್ಥಾಪನೆ ಕಾರ್ಯಕ್ರಮ. ಜೂನ್ 6ರಂದು ನಡೆದ ಧ್ಯಾನ ಮತ್ತು ಸತ್ಸಂಗ. ಈಗ ವಿವರಗಳ ಕಡೆಗೆ. ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮ ಜೂನ್ 16ರಂದು ರಾಮನಗರ ಜಿಲ್ಲೆ ಮಾಗಡಿಯಲ್ಲಿ ನಡೆಯಲಿದೆ. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ದಿವ್ಯ ಸಂಕಲ್ಪ ಶಕ್ತಿಯೊಂದಿಗೆ ಪಿಎಸ್ಎಸ್ಎಂ ರಾಮನಗರ ಮತ್ತು ಮಾಗಡಿ ಇವರ ಮತ್ತು ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ಹಾಗೂ ಎಲ್ಲ ಧ್ಯಾನ ಬಂಧುಗಳ ಸಹಕಾರದೊಂದಿಗೆ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಜೂನ್ 16ರಂದು ಭಾನುವಾರ ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಆಯೋಜಿಸಲಾಗಿದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕುಣಿಗಲ್ಲಿನ ಹರೇ ಶಂಕರ ಮಠದ ಶ್ರೀ ಸಿದ್ದರಾಮ ಚೈತನ್ಯ ಮಹಾಸ್ವಾಮಿಗಳು ಪಾಲ್ಗೊಳ್ಳಲಿದ್ದಾರೆ. ಮಾಗಡಿ ಟೌನ್ ಹೊಸಪೇಟೆ ಸರ್ಕಲ್ನಿಂದ ಈ ಜಾಥಾ ಪ್ರಾರಂಭವಾಗಿ ಮಾಗಡಿಯ ಸೋಮೇಶ್ವರ ದೇವಸ್ಥಾನದಲ್ಲಿ ಮುಕ್ತಾಯಗೊಳ್ಳಲಿದೆ. ಅಹಿಂಸಾ ಪರಮೋ ಧರ್ಮಃ ಎಂಬ ಸಂದೇಶವನ್ನು ಸಾರುತ್ತಾ ಪತ್ರಿಜಿಯವರ ಕನಸಾದ ಧ್ಯಾನ ಜಗತ್, ಪಿರಮಿಡ್ ಜಗತ್ ಮತ್ತು ಸಸ್ಯಾಹಾರ ಜಗತ್ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸುವಂತೆ ಮನವಿ ಮಾಡಲಾಗಿದೆ. ಈ ಜಾಥಾದಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ. ಜೈ ಹೋ ಪತ್ರಿಜಿ. ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರ ಹಾಗೂ PSSM ಮಾಗಡಿ ಪಿರಮಿಡ್ ಮಾಸ್ಟರ್ಗಳ ಸಹಯೋಗದೊಂದಿಗೆ ದಿನಾಂಕ 16/6/2024ರಂದು ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಸಸ್ಯಾಹಾರ ಜನಜಾಗೃತಿ ಜಾಥಾವನ್ನು ಮಾಗಡಿ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಸಸ್ಯಾಹಾರ ಜನಜಾಗೃತಿ ಜಾಥಾ ಪ್ರತಿಯೊಬ್ಬ ಮಾನವನಲ್ಲೂ ಜಾಗೃತಿ ಮೂಡಿಸಲಿಕ್ಕಾಗಿ ಹಮ್ಮಿಕೊಳ್ಳಲಾಗಿದೆ. ಈ ಜಾಥಾದಲ್ಲಿ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಕರ್ನಾಟಕದಾದ್ಯಂತ ಹಾಗೂ ಆಂಧ್ರ, ತೆಲಂಗಾಣ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಹಾಜರಾಗಿ ಈ ಜಾಥಾವನ್ನು ಯಶಸ್ವಿಗೊಳಿಸಬೇಕು ಅಂಥೇಳಿ ಎಲ್ಲರಲ್ಲೂ ಸವಿನಯ ಪ್ರಾರ್ಥನೆ. ಥ್ಯಾಂಕ್ ಯು. ಬೆಳಗಾವಿ ಜಿಲ್ಲೆಯಲ್ಲಿ ಜೂನ್ 9ರಂದು ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕು ಕಲ್ಲೋಳ್ಳಿಯಲ್ಲಿರುವ ಮಲ್ಲಯ್ಯ ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ಜೂನ್ 9ರಂದು ಬೆಳಗ್ಗೆ 10ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪಿರಮಿಡ್ ಮಾಸ್ಟರ್ ವಿಜಯಲಕ್ಷ್ಮಿ ಅವರು ಮುಧೋಳ ಮಹಾಲಿಂಗಪುರದ ಅಂಗನವಾಡಿ ಶಿಕ್ಷಕರಿಗೆ ಧ್ಯಾನದ ಪರಿಚಯವನ್ನು ಮಾಡುವ ಸಲುವಾಗಿ ಮಲ್ಲಯ್ಯ ಪಿರಮಿಡ್ ಧ್ಯಾನ ಕೇಂದ್ರಕ್ಕೆ ಎಲ್ಲರನ್ನೂ ಸೇರಿಸಿ ಧ್ಯಾನದ ಅರಿವನ್ನು ಮೂಡಿಸಿದರು. ಮಲ್ಲಯ್ಯ ಪಿರಮಿಡ್ ಧ್ಯಾನ ಕೇಂದ್ರದ ಸಂಸ್ಥಾಪಕರು ಹಾಗೂ ಪಿರಮಿಡ್ ಮಾಸ್ಟರ್ ಮಲ್ಲಯ್ಯ ಕಂಕನವಾಡಿ ಮತ್ತು ಶ್ರೀಮತಿ ಸವಿತಾ ಕಂಕನವಾಡಿ ಅವರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಹುಕ್ಕೇರಿಯ ಪೊಲೀಸ್ ಹವಲ್ದಾರ್, ನಾಗಾನೂರು ಮತ್ತು ಎಡೆಯೂರು ಮಾಸ್ಟರ್ಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಜೂನ್ 6ರಂದು ದಾವಣಗೆರೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ನಡೆಸಿಕೊಡಲಾಯಿತು. ಭದ್ರಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ PU ಕಾಲೇಜಿನ ವಿದ್ಯಾರ್ಥಿಗಳಿಗೆ ದಾವಣಗೆರೆಯ ಪಿರಮಿಡ್ ಮಾಸ್ಟರ್ ಶ್ರೀನಿವಾಸ್ ಅವರು
ಜೂನ್ 6ರಂದು ಆನಾಪಾನಸತಿ ಧ್ಯಾನದ ಕುರಿತು ಮಾಹಿತಿಯನ್ನು ನೀಡಿದರು. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಜೊತೆಯಲ್ಲಿ ಧ್ಯಾನ ಕಾರ್ಯಕ್ರಮ ಅತ್ಯಂತ ಅವಶ್ಯಕ ಹಾಗೂ ಏಕಾಗ್ರತೆ, ನೆನಪಿನ ಶಕ್ತಿ ಮತ್ತು ಸಕಾರಾತ್ಮಕ ಆಲೋಚನೆಗಳು ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಸಹಾಯಕವಾಗುತ್ತದೆ ಎಂದು ತಿಳಿಸಿದರು. ಈ ಧ್ಯಾನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟ ಡಿ ಚಂದ್ರಪ್ಪ ಅವರಿಗೆ ಧನ್ಯವಾದಗಳನ್ನು ತಿಳಿಸಲಾಯಿತು. ದಾವಣಗೆರೆಯಲ್ಲಿ ಜೂನ್ 4ರಂದು ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಆಶಯದೊಂದಿಗೆ ದಾವಣಗೆರೆಯ ಶಶಿಪ್ರಭಾ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಜೂನ್ 4ರ ಸಂಜೆ ಧ್ಯಾನ ಮತ್ತು ಸತ್ಸಂಗವನ್ನು ಏರ್ಪಡಿಸಲಾಗಿತ್ತು. ಪಿರಮಿಡ್ ಮಾಸ್ಟರ್ ಮಾರುತಿರಾಮ್ ಅವರು ಎಲ್ಲರನ್ನೂ ಸ್ವಾಗತಿಸಿದರು. ಬ್ರಹ್ಮಶ್ರೀ ಪ್ರೇಮ್ನಾಥ್ ಅವರು ಭಾಗವಹಿಸಿ ಮಾತನಾಡುತ್ತಾ ಭೂಮಿಯ ಮೇಲೆ ಬಂದ ಉದ್ದೇಶವೇನು, ಜೀವನ ಹೇಗೆ ನಡೆಸಬೇಕು ಎಂಬುದನ್ನು ತಿಳಿಸಿದರು. ಪತ್ರಿಜಿಯವರ ಸಂಕಲ್ಪದಂತೆ ರಾಜ್ಯದಲ್ಲಿ ಪಿಎಂಸಿ ವಾಹಿನಿಯ 1,000 ಸ್ಟುಡಿಯೋಗಳು ಮತ್ತು 100 ವಾಹನಗಳ ವ್ಯವಸ್ಥೆ ಆಗಬೇಕು. ಇದರಿಂದ ಪ್ರಪಂಚಕ್ಕೆ ಧ್ಯಾನ ಪರಿಚಯವನ್ನು ಅತಿ ವೇಗವಾಗಿ ತಿಳಿಸಿಕೊಡಲು ಸಾಧ್ಯವಾಗಲಿದೆ ಎಂದರು. ಅದಕ್ಕೆ ಎಲ್ಲರ ಸಹಾಯ ಮತ್ತು ಸಹಕಾರ ಬೇಕು ಎಂದು ಹೇಳಿದರು. ಧ್ಯಾನ ಜಗತ್, ಪಿರಮಿಡ್ ಜಗತ್ ಮತ್ತು ಸಸ್ಯಾಹಾರ ಜಗತ್ ಇವುಗಳ ನಿರ್ಮಾಣದ ಪತ್ರಿಜಿಯವರ ಸಂಕಲ್ಪವನ್ನು ನೆರವೇರಿಸಲು ಎಲ್ಲರೂ ಪ್ರತಿ ತಿಂಗಳು ಸ್ವಲ್ಪ ಹಣವನ್ನು ಉಳಿತಾಯ ಮಾಡಿ ಅದನ್ನು ಪಿಎಂಸಿ ವಾಹಿನಿಗೆ ಕಳಿಸುವಂತೆ ವಿನಂತಿಸಿದರು. ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮ ಜೂನ್ 7ರಂದು ಬಳ್ಳಾರಿ ಜಿಲ್ಲೆಯಲ್ಲಿ ನಡೆಯಿತು. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ದಿವ್ಯ ಸ್ಫೂರ್ತಿಯೊಂದಿಗೆ ಬಳ್ಳಾರಿ ನಗರದ ಮಿಲ್ಲರಪೇಟೆ ಪ್ರದೇಶದಲ್ಲಿ ಜೂನ್ 7ರಂದು ಪಿರಮಿಡ್ ಮಾಸ್ಟರ್ಗಳಾದ ಶ್ರೀ ಭಾಗ್ಯಮ್ಮ ಮತ್ತು ವೀರೇಶ್ ದಂಪತಿಗಳ ನಿವಾಸದಲ್ಲಿ 41 ದಿನಗಳ ಮಹಾಮಂಡಲ ಧ್ಯಾನ ಸಮಾರೋಪ ಸಮಾರಂಭ ಮುಕ್ತಾಯಗೊಂಡಿತ್ತು. ಇದರ ಅಂಗವಾಗಿ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಶ್ರೀಮತಿ ಭಾಗ್ಯಮ್ಮ ವೀರೇಶ್ ದಂಪತಿಗಳು 41 ದಿನಗಳಿಂದ ನಿರಂತರ ಧ್ಯಾನ ಮತ್ತು ಸತ್ಸಂಗದಲ್ಲಿ ಮನೆ ಮತ್ತು ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ, ಆನಂದ, ಆರೋಗ್ಯ ನೆಲೆಸಿದೆ. ಪ್ರತಿಯೊಬ್ಬರೂ ಆನಂದದ ಸರಳ ಜೀವನಕ್ಕಾಗಿ ಸಸ್ಯಾಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರ್ಗಳಾದ ಹಂಪಣ್ಣ, ಮಹೇಶ್, ಲಿಂಗನಗೌಡ, ಸಂಗನಕಲ್ಲು ಶಿವಪ್ಪ, ಆನಂದ, ರಾಜ ಮುಂತಾದವರು ಸೇರಿದಂತೆ ಹಲವಾರು ಪಿರಮಿಡ್ ಮಾಸ್ಟರ್ಗಳು ಉಪಸ್ಥಿತರಿದ್ದರು. ಈ ಅದ್ಭುತವಾದ ಕಾರ್ಯಕ್ಕೆ ಕೈ ಜೋಡಿಸಿದ ಎಲ್ಲರಿಗೂ ಭಾಗ್ಯಮ್ಮ ಮತ್ತು ವೀರೇಶ್ ದಂಪತಿಗಳು ತಮ್ಮ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಶ್ರೀ ಸಿದ್ಧಾರೂಢ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ನಡೆಯಿತು. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ದಿವ್ಯ ಸತ್ಸಂಕಲ್ಪ ಶಕ್ತಿಯೊಂದಿಗೆ ಮುಧೋಳ ತಾಲೂಕಿನ ಮಹಲಿಂಗಪುರದ ಶ್ರೀ ಸಿದ್ಧಾರೂಢ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ಆನಾಪಾನಸತಿ ಧ್ಯಾನ ಹಾಗೂ ಸತ್ಸಂಗ ಕಾರ್ಯಕ್ರಮವನ್ನು ಜೂನ್ 10ರಂದು ಸೋಮವಾರ ಆಯೋಜಿಸಲಾಗಿತ್ತು. ಸಿದ್ಧಾರೂಢ ಆಶ್ರಮದ ಶ್ರೀಗಳಾದ ಶ್ರೀ ಸಹಜಾನಂದ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಮಹಾಲಿಂಗಪುರದ ಧ್ಯಾನ ಬಂಧುಗಳು ಸಾಮೂಹಿಕ ಧ್ಯಾನ ಮಾಡಿದರು ಹಾಗೂ ಪ್ರತಿ ಸೋಮವಾರದ ಧ್ಯಾನ ಮತ್ತು ಸತ್ಸಂಗ ಈ ಪಿರಮಿಡ್ನಲ್ಲಿ ನಿರಂತರವಾಗಿ ನಡೆಯಲಿದೆ ಎಂದು ಮಠದ ಶ್ರೀಗಳು ತಮ್ಮ ಸಂತಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಮಹಾಲಿಂಗಪುರದ ಪಿರಮಿಡ್ ಮಾಸ್ಟರ್ ಮಹಾಲಿಂಗ ಅವರು ಈ ಕಾರ್ಯಕ್ರಮ ಆಯೋಜಿಸಿದ್ದು, ಜಯಶ್ರೀ ಹಿರೇಮಠ್ ಅವರು ಸೇರಿದಂತೆ ಹಲವರು ತಮ್ಮ ಧ್ಯಾನದ ಅನುಭವಗಳನ್ನು ಹಂಚಿಕೊಂಡರು. ಕಲಾಭಾರತಿ ಟ್ರಸ್ಟ್ ಅಂಕೋಲಾ ಇದರ ವತಿಯಿಂದ ಧ್ಯಾನ ಸಮೃದ್ಧಿ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ಕಲಾಭಾರತಿ ಟ್ರಸ್ಟ್ ಅಂಕೋಲಾ ಇದರ ವತಿಯಿಂದ ಇತ್ತೀಚೆಗೆ ಧ್ಯಾನ ಸಮೃದ್ಧಿ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಬೆಂಗಳೂರಿನ ಪಿರಮಿಡ್ ಮಾಸ್ಟರ್ ಬ್ರಹ್ಮಶ್ರೀ ಪ್ರೇಮ್ನಾಥ್ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಪ್ರತಿಯೊಬ್ಬರೂ ಇಂದಿನ ದಿನಗಳಲ್ಲಿ ಧ್ಯಾನ ಮಾಡುವ ಮೂಲಕ ಆರೋಗ್ಯ ವೃದ್ಧಿಸಿಕೊಳ್ಳಬಹುದು ಎಂದು ನುಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಪಿರಮಿಡ್ ಮಾಸ್ಟರ್ ದಾವಣಗೆರೆಯ ಮಾರುತಿರಾಮ್ ಅವರು ಅಂಕೋಲಾದಲ್ಲಿ ಧ್ಯಾನದ ಅರಿವನ್ನು ಮೂಡಿಸುತ್ತಿರುವ ಸಂಘಟಕರಾದ ಪ್ರಶಾಂತ್ ಶೆಟ್ಟಿ ಅವರ ಕಾರ್ಯ ಶ್ಲಾಘನೀಯ ಎಂದು ಪ್ರಶಂಸಿಸಿದರು.
ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಂಕೋಲಾ ಸಿಟಿ ಇದರ ಅಧ್ಯಕ್ಷರು ಮತ್ತು ಖ್ಯಾತ ಆಯುರ್ವೇದ ವೈದ್ಯರು ಆದಂಥ ಡಾಕ್ಟರ್ ವಿಜಯ್ ದೀಪ ಅವರು ಮಾತನಾಡಿ, ಕಲಾಭಾರತಿ ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮ ಬೆಂಬಲ ಯಾವಾಗಲೂ ಇದೆ ಎಂದು ಹೇಳಿದ್ದಾರೆ. ವಿನಾಯಕ ಹೆಗಡೆ, ಶಾಂತಲಾ ನಾಡಕರ್ಣಿ, ವಿಠಲ್ ದಾಸ್ ಕಾಮತ್, ಎಂ ಕರ್ಕೀಕರ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಭಾಗವಹಿಸಿದ ಎಲ್ಲ ಧ್ಯಾನಾರ್ಥಿಗಳಿಗೆ ಸಂಘಟಕರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಜೂನ್ 5ರಂದು ರಾಣೆಬೆನ್ನೂರಿನಲ್ಲಿ ಪ್ರಥಮ ಪಿರಮಿಡ್ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮೂಲಕ ಚಾಲನೆ ನೀಡಲಾಗಿದೆ. ರಾಣೆಬೆನ್ನೂರಿನಲ್ಲಿ ಶ್ರೀ ರಾಘವೇಂದ್ರ ಪಿರಮಿಡ್ ನಿರ್ಮಾಣ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ಆರ್ಟಿಡಿ ಶಿಕ್ಷಕರಾದ ಶ್ರೀ ಮೃತ್ಯುಂಜಯ ಅವರು ತಮ್ಮ ಮನೆಯ ಮೇಲೆ 15x15 ಪಿರಮಿಡ್ ಅನ್ನು ನಿರ್ಮಿಸಲಿದ್ದಾರೆ. ಇದಕ್ಕಾಗಿ ಬ್ರಹ್ಮಶ್ರೀ ಪ್ರೇಮ್ನಾಥ್ ಅವರಿಂದ ಭೂಮಿ ಪೂಜೆ ನಡೆಯಿತು. ಈ ಕಾರ್ಯಕ್ರಮದ ಅಂಗವಾಗಿ ಬಲಮುರಿ ಗಣಪತಿ ದೇವಸ್ಥಾನದಲ್ಲಿ ಧ್ಯಾನಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಗ್ರಾಮದ ಎಲ್ಲ ಧ್ಯಾನಿಗಳು ಹಾಗೂ ಹರಿಹರದ ಪಿರಮಿಡ್ ಮಾಸ್ಟರ್ಗಳಾದ ಮುಪ್ಪಣ್ಣ ಯಲ್ಲಪ್ಪ, ವೀರೇಶ್, ಭೀಮನಗೌಡ, ಪಾಲಾಕ್ಷಿ ಮತ್ತು ದಾವಣಗೆರೆಯ ಮಾಸ್ಟರ್ ಮಾರುತಿರಾಮ್, ರಾಣಿಬೆನ್ನೂರಿನ ಮಾಸ್ಟರ್ ಪ್ರತೀಕ್ಷಾ ಶೆಟ್ಟಿ, ರಾಜು ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶಿರಸಿ ನಗರದಲ್ಲಿ ಜೂನ್ 6ರಂದು ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಸಂಕಲ್ಪದಂತೆ ಶಿರಸಿ ನಗರದಲ್ಲಿ ಜೂನ್ 6ರಂದು ಗುರುವಾರ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಧ್ಯಾಹ್ನ 3 ಗಂಟೆಗೆ ನಗರದ ಯೋಗ ಮಂದಿರದಲ್ಲಿ ಬ್ರಹ್ಮಶ್ರೀ ಪ್ರೇಮ್ನಾಥ್ ಅವರಿಂದ ಜ್ಯೋತಿ ಬೆಳಗಿಸುವುದರ ಮೂಲಕ ಧ್ಯಾನ ಮತ್ತು ಸತ್ಸಂಗ ಪ್ರಾರಂಭವಾಯಿತು. ಪ್ರೇಮ್ನಾಥ್ ಅವರು ಮಾತನಾಡುತ್ತಾ, ಧ್ಯಾನ ಎಲ್ಲರೂ ಮಾಡಬೇಕು, ನಮ್ಮ ಜೀವನವನ್ನು ಸುಂದರಗೊಳಿಸಬೇಕಾದರೆ ಧ್ಯಾನ ಅವಶ್ಯಕತೆ ಎಂದು ತಿಳಿಸಿದರು. ಧ್ಯಾನದ ಪದ್ಧತಿಯನ್ನು ತಿಳಿಸಿ 1 ಗಂಟೆ ಧ್ಯಾನವನ್ನು ಮಾಡಿಸಿದರು. ಸುಮಾರು 100ಕ್ಕೂ ಹೆಚ್ಚು ಧ್ಯಾನಿಗಳು ಭಾಗವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರ್ ಶುಭಾ ಹೆಗಡೆ ಅವರು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದರು. ಇವರು ಅಹಮದಾಬಾದ್ನಲ್ಲಿ ಇರುತ್ತಾರೆ. ಅಲ್ಲಿಂದ ಅವರು ಗೂಗಲ್ ಮೀಟ್ನಲ್ಲಿ ಎಲ್ಲರಿಗೂ ಧ್ಯಾನವನ್ನು ಹೇಳಿಕೊಡುತ್ತಿದ್ದಾರೆ. ದಾವಣಗೆರೆಯ ಪಿರಮಿಡ್ ಮಾಸ್ಟರ್ ಮಾರುತಿರಾಮ್ ಅವರು ಭಾಗಿಯಾಗಿದ್ದರು. ಯೋಗ ಮಂದಿರದ ಅಧ್ಯಕ್ಷರಾದ CS ಹೆಗಡೆ ಅವರು ಬ್ರಹ್ಮಶ್ರೀ ಪ್ರೇಮ್ನಾಥ್ ಅವರಿಗೆ ಸನ್ಮಾನ ಮಾಡಿ ವಂದನಾರ್ಪಣೆ ಮಾಡಿದರು. ಶುಭಾ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಲಾಯಿತು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.